ವಿಜಯನಗರ ಜಿಲ್ಲೆಯ ಹೆಮ್ಮೆಯ ತುಂಗಭದ್ರಾ ಜಲಾಶಯ ಮತ್ತೊಮ್ಮೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುವುದಕ್ಕೆ ಸಜ್ಜಾಗಿದೆ. ನವೀಕರಣಗೊಂಡ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆಗೆ ಭರದ ಸಿದ್ಧತೆ ನಡೆದಿದ್ದು, 3 ರಾಜ್ಯಗಳ ಮುಖ್ಯಮಂತ್ರಿಗಳ ಆಗಮನದ ಹಿನ್ನೆಲೆ ಜಲಾಶಯ ಪ್ರದೇಶ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಹೂವಿನ ಅಲಂಕಾರ, ಬಿಗಿ ಪೊಲೀಸ್ ಭದ್ರತೆ ಹಾಗೂ ಸಾರ್ವಜನಿಕರಿಗೆ ತಾತ್ಕಾಲಿಕ ನಿರ್ಬಂಧದ ನಡುವೆ ಅಂತಿಮ ಹಂತದ ಸಿದ್ಧತೆಗಳು ನಡೆದಿವೆ. ಈ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಇದು ವಿಜಯನಗರ ಜಿಲ್ಲೆಯ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯ. ನವೀಕರಣಗೊಂಡ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭವಾಗಿದ್ದು, ಜಲಾಶಯ ಪ್ರದೇಶ ಹಬ್ಬದ ವಾತಾವರಣದಲ್ಲಿ ಮಿಂಚುತ್ತಾ ಇದೆ. ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆಗೆ ಕೌಂಟ್ಡೌನ್. ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಜ್ಜಾದ ಟಿಬಿ ಡ್ಯಾಂ. 3 ರಾಜ್ಯಗಳ ಸಿಎಂಗಳು ಭಾಗಿ ಸಾಧ್ಯತೆ. ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯಗಳ ಮುಖ್ಯಮಂತ್ರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆಯ ಹಿನ್ನೆಲೆಯಲ್ಲಿ ಎಲ್ಲ ಇಲಾಖೆಗಳು ಭರದ ಸಿದ್ಧತೆಯಲ್ಲಿ ತೊಡಗಿಕೊಂಡಿವೆ. ಜಲಾಶಯದ ಮುಂಭಾಗ ಹಾಗೂ ಪ್ರಮುಖ ಸ್ಥಳಗಳನ್ನು ಹೂವಿನ ಅಲಂಕಾರದಿಂದ ಸಿಂಗರಿಸಲಾಗಿದ್ದು, ಮಧುವಣಗಿತ್ತಿಯಂತೆ ತುಂಗಭದ್ರಾ ಜಲಾಶಯ ಕಂಗೊಳಿಸುತ್ತಿದೆ. ಈಗ ಟಿಬಿ ಬೋರ್ಡ್ ಟಿಬಿ ಡ್ಯಾಮ್ ಗೇಟ್ ಇನಾಗ್ಯುರೇಷನ್ ಫಂಕ್ಷನ್ಗೆ ನಮ್ಮ ಜಿಲ್ಲಾ ವತಿಯಿಂದ ಸುಮಾರು 1 SP, 2 ಅಡಿಷನಲ್ SPs, 4 DSP, 14 ಇನ್ಸ್ಪೆಕ್ಟರ್ಸ್ ಆ್ಯಂಡ್ ಸುಮಾರು 400 ಜನ HCPCs, 2 ಸ್ಟ್ರೈಕಿಂಗ್ ಫೋರ್ಸ್ ಪ್ಲಸ್ 6 DR ವ್ಯಾನ್ಸ್ ಮತ್ತು ಹೋಮ್ ಗಾರ್ಡ್ಸ್ನ ಉಪಯೋಗಿಸಿ ನಾವು ಬಂದೋಬಸ್ತ್ ಡ್ಯಾಮ್ ಭಾಗದ ಬಂದೋಬಸ್ತ್ನ ನಾವು ಕೈಗೊಳ್ತಾ ಇದ್ದೀವಿ. ಗಣ್ಯರ ಭೇಟಿ ಹಿನ್ನೆಲೆ ತುಂಗಭದ್ರಾ ಜಲಾಶಯದ ಪ್ರವೇಶ ದ್ವಾರ ಸೇರಿದ ಹಾಗೆ ಎಲ್ಲೆಡೆ ಬಿಗಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. ಪ್ರತಿಯೊಂದು ವಾಹನ ಹಾಗೂ ವ್ಯಕ್ತಿಗಳ ಮೇಲೆ ನಿಗಾ ವಹಿಸಲಾಗ್ತಿದೆ. ಭದ್ರತಾ ದೃಷ್ಟಿಯಿಂದ 2 ದಿನಗಳ ಕಾಲ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದ್ದು, ಜಲಾಶಯದ ಸುತ್ತಮುತ್ತ ಪೊಲೀಸ್ ಬಂದೋಬಸ್ತ್ ಹೆಚ್ಚಿಸಲಾಗಿದೆ. ಇನ್ನು ಕಾರ್ಯಕ್ರಮದ ಅಂತಿಮ ಹಂತದ ಸಿದ್ಧತೆಗಳನ್ನು ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾಹ್ನವಿ ಪರಿಶೀಲಿಸಿ ಅಗತ್ಯ ಸೂಚನೆಗಳನ್ನು ನೀಡಿದರು. ನಾಳೆ ನಮ್ಮ ಆನರಬಲ್ CM ಯೂನಿಯನ್ ಮಿನಿಸ್ಟರ್ ಫಾರ್ ವಾಟರ್ ಸೋರ್ಸಸ್ ಮತ್ತು ಆಂಧ್ರ CM ಮತ್ತು ತೆಲಂಗಾಣ CM ಎಲ್ಲರೂ ಬರ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಬೇರೆ ನಮ್ಮ MLAs MPs ಎಲ್ಲ ಬರ್ತಾ ಇದ್ದಾರೆ. ಸೊ ಡ್ಯಾಮ್ ಮೇಲೆ ಎಲ್ಲ ಓನ್ಲಿ MLA MPsಗೆ ಬಿಡ್ತಾ ಇದ್ದಾರೆ. ಸೊ ಅಲ್ಲಿ 4 ಗೇಟ್ಗಳನ್ನ ಅವರು ಒಂದೇ ಸಲ 4 ಗೇಟ್ಗೆ ಓಪನ್ ಮಾಡೋ ಒಂದು ಕಾರ್ಯಕ್ರಮ ಇದೆ. ಅದಾದ ನಂತರ ನಮಗೆ ಕೊಪ್ಪಳಲ್ಲಿ ಮುಂಡ್ರಾಬಾದಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಇದೆ. ಒಟ್ಟಾರೆ ನವೀಕರಣಗೊಂಡ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆಯ ಮೂಲಕ ತುಂಗಭದ್ರಾ ಜಲಾಶಯ ಮತ್ತೊಂದು ಐತಿಹಾಸಿಕ ಅಧ್ಯಾಯಕ್ಕೆ ಸಾಕ್ಷಿಯಾಗಲಿದ್ದು, ಇದೀಗ ಕಾರ್ಯಕ್ರಮದತ್ತ 3 ರಾಜ್ಯಗಳ ಜನರ ಚಿತ್ತ ನೆಟ್ಟಿದೆ. ನವೀಕರಣಗೊಂಡ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಕಾರ್ಯಕ್ರಮದ ಮೂಲಕ ತುಂಗಭದ್ರಾ ಜಲಾಶಯದ ಹೊಸ ಅಧ್ಯಾಯ ಆರಂಭವಾಗಲಿದೆ. 3 ರಾಜ್ಯಗಳ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದ ಮೇಲೆ ಎಲ್ಲರ ಗಮನ ಕೇಂದ್ರೀಕೃತವಾಗಿದೆ. ಮಂಜುನಾಥ್ ಹಿರೇಮಠ್, ಜಿ ಕನ್ನಡ ನ್ಯೂಸ್, ವಿಜಯನಗರ.